ಕೊಲೆ ಆರೋಪದಲ್ಲಿ ಈಗಾಗಲೇ ಆರೋಪಿ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ಸೇರಿಯಾಗಿದೆ. ಶತದಿನೋತ್ಸವವನ್ನು ಆಚರಿಸಿಯೂ ಆಗಿದೆ. ಜಾಮೀನು ಸಿಗಬೇಕು ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ. ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಮುಂದೋಗ್ತಾನೇ ಇದೆ. ಈ ಮಧ್ಯೆ ಪವಿತ್ರ ಗೌಡ ತನಗೆ ಜಾಮೀನು ಸಿಗಲಿ ಅಂತ ಈ ಡಿ ಗ್ಯಾಂಗ್ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಪವಿತ್ರ ಗೌಡ ಪರ ವಕೀಲರ ವಾದ ಏನು, ದರ್ಶನ್ ಆ್ಯಂಡ್ ಗ್ಯಾಂಗ್ ನಡೆಸ್ತಾ ಇರುವಂತಹ ಕೆಲಸ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ ಡೀಟೇಲ್ ವರದಿ ಹೊಂದಿದೆ, ನೋಡ್ಕೊಂಬರೋಣ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ನಿರಾಸೆಯಾಗಿದೆ. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30ಕ್ಕೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಬಲವಾದ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪವಿತ್ರಾಗೆ ಏಟು ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದರು. ಪವಿತ್ರ ತಪ್ಪೇ ಮಾಡಿಲ್ಲ. ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದನ್ನ ಬಿಟ್ರೆ ಬೇರೆ ಆರೋಪವೇ ಇಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನು ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಕೂಡ ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ? ಆದ್ದರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಂಡಿಸುತ್ತೇನೆ ಎಂದು ಎಸ್ಪಿಪಿ ತಿಳಿಸಿದ್ರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತನಗೆ ಜಾಮೀನು ಸಿಗಲಿ ಅಂತ ಬಣ್ಣವನ್ನೇ ಬದಲಿಸಿದ್ಲ ಊಸರವಳ್ಳಿ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪ್ರಕರಣದ ಏವನ್ನಾಗಿರುವಂತಹ ಪವಿತ್ರ ಗೌಡ ಡಿ ಗ್ಯಾಂಗ್ ಜೊತೆ ಗುರುತಿಸಿಕೊಂಡು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರೋದು ಈಗಾಗಲೇ ಸ್ಪಷ್ಟವಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ವಿಚಾರ ಒಂದು ಕಡೆ ಆದ್ರೆ, ಜಗಜ್ಜಾಹೀರಾಗಿರೋದು ಮತ್ತೊಂದು ಕಡೆ. ಈಗ ಜಾಮೀನು ವಿಚಾರಕ್ಕೆ ಈ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ನಾನು ಅಮಾಯಕಿ ಸ್ವಾಮಿ ಅಂತಿದ್ದಾಳೆ ಪವಿತ್ರ ಗೌಡ. ಯಾವ ರೀತಿ ಅಮಾಯಕಿ ಅಂತಂದ್ರೆ, ರೇಣುಕಸ್ವಾಮಿ ಕೊಲೆಯಲ್ಲಿ ತನ್ನ ಪಾತ್ರವೇ ಇಲ್ಲ ಅಂತ ಹೇಳ್ತಾ ಇರೋದು. ಪವಿತ್ರ ಪಾತ್ರವೇ ಇಲ್ವಂತೆ. ಪವಿತ್ರ ಅಮಾಯಕಿ ಅಂತ ಕೋರ್ಟಲ್ಲಿ ಪವಿತ್ರ ಗೌಡ ಪರ ಅವರ ವಕೀಲರು ವಾದ ಮಾಡ್ತಾ ಇದ್ದಾರೆ. ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲ. ಈ ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತಮ್ಮ ಕಕ್ಷಿದಾರರ ಪಾತ್ರ ಇಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವರು ಹೇಳ್ತಾ ಇರೋದೇನಂತಂದ್ರೆ, ಈ ಡಿ ಗ್ಯಾಂಗ್ ಕರೀತು, ನಾನು ಹೋದೆ, ಕಪಾಳಕ್ಕೆ ಹೊಡೆದೆ, ಬಂದೆ, ನನಗೆ ಈ ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿಯ ಮಹತ್ತರ ಪಾತ್ರ ಇಲ್ಲ, ನಾನು ಅಮಾಯಕಿ ಅನ್ನೋ ರೀತಿಯಲ್ಲಿ ತಮ್ಮ ಕಕ್ಷಿದಾರರನ್ನ ಬಿಂಬಿಸುವಂತ ಕೆಲಸ ಪವಿತ್ರ ಗೌಡ ಪರ ವಕೀಲರಿಂದ ಆಗ್ತಾ ಇದೆ. ಬೇಲ್ಗೆ ಕಾಯ್ತಿದ್ದ ದರ್ಶನ್ಗೆ ನಿರಾಸೆ. ಜಾಮೀನು ಅರ್ಜಿ ಮುಂದೂಡಿದ ಕೋರ್ಟ್.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಿರುವ ಡಿ ಗ್ಯಾಂಗ್ಗೆ ಮತ್ತೆ ನಿರಾಸೆಯಾಗಿದೆ. ಬೇಲ್ ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಮತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಇಬ್ಬರ ಅರ್ಜಿಯನ್ನ ಸೆಪ್ಟೆಂಬರ್ 30ಕ್ಕೆ ಅಂದ್ರೆ ಸೋಮವಾರಕ್ಕೆ ಮುಂದೂಡಿದೆ. ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ಬಲವಾದ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೊಲೆಗೆ ಒಳಸಂಚು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಪವಿತ್ರಾಗೆ ಏಟು ಆರೋಪಿ ದರ್ಶನ್ ಲವ್ವರ್ ಆಗಿದ್ದಾರೆ, ಅವರೇ ಕರೆದುಕೊಂಡು ಹೋಗಿದ್ದಾರೆ ಎಂದು ಬರೆದಿದ್ದಾರೆ. ಆದ್ದರಿಂದ ಕೃತ್ಯದಲ್ಲಿ ಪವಿತ್ರ ಪಾತ್ರ ಹೆಚ್ಚು ಇಲ್ಲ, ಆದ್ದರಿಂದ ಜಾಮೀನು ನೀಡಬೇಕು ಎಂದರು. ಪವಿತ್ರ ತಪ್ಪೇ ಮಾಡಿಲ್ಲ, ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ಲು ಅನ್ನೋದನ್ನ ಬಿಟ್ರೆ ಬೇರೆ ಆರೋಪವೇ ಇಲ್ಲ. ಆಕೆ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಷಡ್ಯಂತ್ರ ಮಾಡಿದ್ದಾಳೆ ಎಂದಿದ್ದಾರೆ. ಆದ್ರೆ ಏನು ಷಡ್ಯಂತ್ರ ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಅದೇ ಕಾರಣಕ್ಕೆ ದೂಷಿಸುವ ಹಕ್ಕು ಕೂಡ ಇದೆ. ರೇಣುಕಾಸ್ವಾಮಿ ಕೆಟ್ಟದಾಗಿ ವರ್ತಿಸಿದ್ದ ವಿಷಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ, ಆದ್ದರಿಂದ ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಆಕೆಯ ಯಾವುದೇ ಪಾತ್ರವಿಲ್ಲ ಎಂದು ವಕೀಲರು ವಾದ ಮಂಡಿಸಿದ್ರು. ದರ್ಶನ್ ಸೇರಿ ಎಲ್ಲ 5 ಆರೋಪಿಗಳ ಬೇಲ್ ಅರ್ಜಿ ವಿರುದ್ಧ ಸೋಮವಾರ ಪ್ರತಿವಾದ ಮಂಡಿಸುತ್ತೇನೆ ಎಂದು ಎಸ್ಪಿಪಿ ತಿಳಿಸಿದ್ರು. ಆದ್ದರಿಂದ ಕೋರ್ಟ್ ಎಲ್ಲರ ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.